ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 5th ಕ್ಲಾಸ್ ಇಂಗ್ಲಿಷ್ ಯೂನಿಟ್ 8 ಚಿಲ್ಡ್ರನ್ ಆಫ್ ಕರೇಜ್ ಬ್ರೇವರಿ ಅವಾರ್ಡ್ಸ್ ಘಟಕದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ. ಅದಕ್ಕೂ ಮೊದಲು ಘಟಕದ ವಾರ್ಮಪ್ ಆಕ್ಟಿವಿಟಿ ಬಗ್ಗೆ ತಿಳಿದುಕೊಳ್ಳೋಣ. ಟಾಸ್ಕ್ ಎ. ಇಮ್ಯಾಜಿನ್ ಯು ಆರ್ ವಾಕಿಂಗ್ ಹೋಮ್ ಫ್ರಮ್ ಸ್ಕೂಲ್. You see a small boy sitting on a branch of a tree. There is a crack in the branch and the boy is about to fall. What would you do? Discuss with your partner. ನೀವು ಶಾಲೆಯಿಂದ ಮನೆಗೆ ಹೋಗುತ್ತಿದ್ದೀರಿ ಎಂದು ಊಹೆ ಮಾಡಿಕೊಳ್ಳಿ. ಮರದ ಕೊಂಬೆಯ ಮೇಲೆ ಕುಳಿತಿರುವ ಹುಡುಗನನ್ನು ನೀವು ನೋಡುತ್ತೀರಿ. ಆ ಮರದ ರೆಂಬೆಯಲ್ಲಿ ಬಿರುಕು ಬಿಟ್ಟಿರುತ್ತದೆ. ಅದು ಇನ್ನೇನು ಮುರಿದು ಹುಡುಗ ಕೆಳಗೆ ಬೀಳುತ್ತಾನೆ ಎಂದು ನಿಮಗೆ ಗೊತ್ತಾದರೆ ನೀವು ಏನು ಮಾಡುತ್ತೀರಿ ಎಂಬುದನ್ನು ನಿಮ್ಮ ಗುಂಪಿನ ಸಹಪಾಠಿಗಳೊಂದಿಗೆ ಚರ್ಚಿಸಿ ಎಂಬ ಚಟುವಟಿಕೆಯನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳೇ. ಒಂದು ವೇಳೆ ನೀವು ಅಲ್ಲಿ ಇದ್ದರೆ ಏನು ಮಾಡುತ್ತೀರಿ ಎಂಬುದನ್ನು ಉತ್ತರ ಬರೀಬೇಕು ವಿದ್ಯಾರ್ಥಿಗಳೇ. ಐ ವಾಸ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್. ಎ ಯಂಗ್ ಬಾಯ್ ವಾಸ್ ಸಿಟ್ಟಿಂಗ್ ಆನ್ ಎ ಟ್ರೀ ಬ್ರಾಂಚ್. I saw that there is a crack in the branch. I immediately decided to protect the child at risk. I called the nearest natives. He protect that child. ನಾನು ಶಾಲೆಯಿಂದ ಮನೆಗೆ ಹಿಂದಿರುಗುತ್ತಿದ್ದೆ. ಬಾಲಕೊಬ್ಬ ಮರದ ಮೇಲೆ ಕುಳಿತಿದ್ದ. ಆ ರೆಂಬೆಯ ಬಿರುಕು ಇರುವುದನ್ನು ನಾನು ನೋಡ್ತೇನೆ. ಆ ಮಗು ಕೆಳಗೆ ಬೀಳಬಹುದೆಂದು ಅನ್ನಿಸಿ ಅಪಾಯದಲ್ಲಿರುವಂತಹ ಮಗುವನ್ನು ರಕ್ಷಿಸಲು ನಾನು ತಕ್ಷಣ ನಿರ್ಧಾರ ಮಾಡ್ತೇನೆ. ಹತ್ತಿರದಲ್ಲಿರುವಂಥ ಸ್ಥಳೀಯರನ್ನು ಕೂಗಿ ಕರೆದು ಆ ಮಗುವನ್ನು ಏನು ಮಾಡ್ತೇನೆ, ನಾನು ಕಾಪಾಡ್ತೇನೆ ಅನ್ನುವ ವಿದ್ಯಾರ್ಥಿಗಳೇ, ಇದು ನನ್ನ ಊಹೆ. ನಿಮ್ಮ ಊಹೆಯನ್ನು ಅಥವಾ ಇದನ್ನೇ ಬರೆದುಕೊಳ್ಳಿ. ಇನ್ನು ಟಾಸ್ಕ್ ಬಿ ಅನ್ನು ತಿಳಿದುಕೊಳ್ಳೋಣ. ಥಿಂಕ್ ಆಫ್ ಸಮ್ ಸ್ಟೋರೀಸ್ ದ್ಯಾಟ್ ಯು ಹ್ಯಾವ್ ಹರ್ಡ್ ಅಬೌಟ್ ಆಕ್ಸಿಡೆಂಟ್ಸ್ ದ್ಯಾಟ್ ಹ್ಯಾವ್ ಬೀನ್ ಪ್ರಿವೆಂಟೆಡ್ ಬಿಕಾಸ್ ಆಫ್ ದಿ ಬ್ರೇವ್ ಆಕ್ಟ್ಸ್ ಆಫ್ ಚಿಲ್ಡ್ರನ್. Tell your partner and share with the class. ಅಪಘಾತಗಳನ್ನು ತಪ್ಪಿಸಿದ ಮಕ್ಕಳ ನೈಜ ಘಟನೆಗಳ ಬಗ್ಗೆ ಯೋಚನೆ ಮಾಡಿ. ನೀವು ಕೇಳಿದ ಯಾವುದಾದ್ರೂ ಘಟನೆ ಕುರಿತು ನಿಮ್ಮ ಸ್ನೇಹಿತನಿಗೆ ಹೇಳಲು ಪ್ರಯತ್ನ ಪಡಿ ಅಂತ ಹೇಳಿದರೆ, ನಾನು ಇಲ್ಲಿ ಒಂದು ಘಟನೆಯನ್ನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ, ಅದನ್ನೀಗ ತಿಳಿದುಕೊಳ್ಳೋಣ. ವೆಂಕಟೇಶ್ ಈಸ್ ಎ 6th grade ಸ್ಟೂಡೆಂಟ್. ವೆಂಕಟೇಶ್ ಒಬ್ಬ 6ನೇ ತರಗತಿ ವಿದ್ಯಾರ್ಥಿ. ಎ ಪ್ಯೂಪಿಲ್ ಆಫ್ ಪ್ರೈಮರಿ ಸ್ಕೂಲ್ ಇನ್ ಹಿರೇರಾಯನಕುಂಪೆ ವಿಲೇಜ್ ಇನ್ ರಾಯಚೂರು ಡಿಸ್ಟಿಕ್. ರಾಯಚೂರು ಜಿಲ್ಲೆಯ ಹಿರೇರಾಯನಕುಂಪೆ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿ. ದ ಬ್ರಿಡ್ಜ್ ಈಸ್ ಸಂಕ್ ಬೈ ದಿ ಫ್ಲಡ್ ಆನ್ August 11, 2019. ಆಗಸ್ಟ್ 11, 2019ರಂದು ಕೃಷ್ಣಾ ನದಿ ಪ್ರಭಾವದಿಂದ ಸೇತುವೆ ಮುಳುಗಡೆಯಾಗಿತ್ತು. ದಿ ಆಂಬ್ಯುಲೆನ್ಸ್ ಡ್ರೈವರ್ ಮಂಜು ಈಸ್ ಅಫ್ರೇಡ್ ಟು ಕ್ರಾಸ್ ದಿ ಬ್ರಿಡ್ಜ್. ಆಂಬ್ಯುಲೆನ್ಸ್ ಚಾಲಕ ಮಂಜು ಸೇತುವೆ ದಾಟಲು ಭಯಪಡುತ್ತಾನೆ. ಸೀಯಿಂಗ್ ದಿಸ್ ಫ್ರಾಮ್ ಎ ಡಿಸ್ಟನ್ಸ್, ವೆಂಕಟೇಶ್ ಅರೈವ್ಸ್ ದೇರ್ ವಿತ್ ಹೀಸ್ ಫ್ರೆಂಡ್ಸ್. ಇದನ್ನು ದೂರದಿಂದ ನೋಡಿದಂಥ ವೆಂಕಟೇಶ ತನ್ನ ಸ್ನೇಹಿತರೊಂದಿಗೆ ಅಲ್ಲಿಗೆ ಬರ್ತಾನೆ. 6th grade ಸ್ಟೂಡೆಂಟ್ ವೆಂಕಟೇಶ್ ಶೋಸ್ ದಿ ವೇ ಟು ಡ್ರೈವರ್ ಮಂಜು. 6ನೇ ತರಗತಿ ವಿದ್ಯಾರ್ಥಿ ವೆಂಕಟೇಶ ಡ್ರೈವರ್ ಮಂಜುವಿಗೆ ದಾರಿ ತೋರಿಸುತ್ತಾನೆ. ಡ್ರೈವರ್ ಮಂಜು ಬೋಲ್ಡ್ಲಿ ಫಾಲೋಸ್ ಹಿಮ್. ಡ್ರೈವರ್ ಮಂಜು ಧೈರ್ಯದಿಂದ ಅವನನ್ನು ಹಿಂಬಾಲಿಸ್ತಾನೆ. ಇವೆಂಚುಯಲಿ ವೆಂಕಟೇಶ್ ಪುಟ್ಸ್ ದಿ ಆಂಬ್ಯುಲೆನ್ಸ್ ಇನ್ ಎ ಸೇಫ್ ಪ್ಲೇಸ್. ಕೊನೆಗೆ ವೆಂಕಟೇಶ ಆಂಬ್ಯುಲೆನ್ಸನ್ನು ಸುರಕ್ಷಿತ ಸ್ಥಳಕ್ಕೆ ತಲುಪಿಸುತ್ತಾನೆ. ಫಾರ್ ದಿಸ್ ಕರೇಜ್ ದ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಆನರ್ಡ್ ವಿತ್ ದಿ ಅವಾರ್ಡ್ ಫಾರ್ ಬ್ರೇವರಿ. ಈ ಸಾಹಸಕ್ಕಾಗಿ, ಧೈರ್ಯಕ್ಕಾಗಿ ಕೇಂದ್ರ ಸರ್ಕಾರ ಶೌರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ವಿದ್ಯಾರ್ಥಿಗಳೇ, ನಿಮಗೆ ಯಾವುದಾದ್ರೂ ನೈಜ ಘಟನೆ ಗೊತ್ತಿದ್ದರೆ ಅದು ನಿಜವಾದ ಘಟನೆ ಆಗಿರಬೇಕು ವಿದ್ಯಾರ್ಥಿಗಳೇ. ಇದು ನಾನು ಹೇಳಿದ್ದು ನಿಜವಾದ ಘಟನೆ, ಅದನ್ನೇ ಬರೆಯಲು ಪ್ರಯತ್ನಿಸಿ. ಇಲ್ಲವಾದರೆ ಇದನ್ನೇ ಬರೆದುಕೊಳ್ಳಿ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ವಾರ್ಮಪ್ ಆಕ್ಟಿವಿಟಿಯನ್ನು ತಿಳಿದುಕೊಂಡೆವು. ಇನ್ನು ಪಾಠದ ಸಾರಾಂಶ ಹಾಗೂ ಹೊಸ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ವೆಂಕಟೇಶನ ಸಾಹಸಕ್ಕೆ ಮೆಚ್ಚಿ ಹ್ಯಾಟ್ಸ್ ಆಫ್ ವೆಂಕಟೇಶ್ ಎಂದು ಕಮೆಂಟ್ ಮಾಡಿ.
ಚಿಲ್ಡ್ರನ್ ಆಫ್ ಕರೇಜ್ ಬ್ರೇವರಿ ಅವಾರ್ಡ್ಸ್. ಫಸ್ಟ್ ಪ್ಯಾರಾ ನೋಡೋಣ. ಎವ್ರಿ ಇಯರ್ ದಿ ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ವೆಲ್ಫೇರ್ ಅವಾರ್ಡ್ಸ್ ಚಿಲ್ಡ್ರನ್ ಹೂ ಹ್ಯಾವ್ ಪರ್ಫಾರ್ಮ್ಡ್ ಔಟ್ಸ್ಟ್ಯಾಂಡಿಂಗ್ ಡೀಡ್ಸ್ ಆಫ್ ಬ್ರೇವರಿ. ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಸ್ವಲ್ಪ ಲಾಂಗ್ ಸೆಂಟೆನ್ಸ್ಗಳಿದ್ದು ಸ್ವಲ್ಪ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಬಹುದು. ನಿಮಗೆ ಸ್ವಲ್ಪ ಕೇಳುವುದನ್ನು ತುಂಬ ಶಾಂತ ರೀತಿಯಿಂದ ಕೇಳಿಕೊಂಡ್ರೆ ನಿಮಗೆ ಈ ಪಾಠ ಅರ್ಥವಾಗುತ್ತೆ. ವಿದ್ಯಾರ್ಥಿಗಳೇ, ಕೌನ್ಸಿಲ್ ಅಂದರೆ ಪರಿಷತ್ತು, ವೆಲ್ಫೇರ್ ಕಲ್ಯಾಣ, ಅವಾರ್ಡ್ಸ್ ಪ್ರಶಸ್ತಿ, ಔಟ್ಸ್ಟ್ಯಾಂಡಿಂಗ್ ವಿಶೇಷವಾದ, ಡೀಡ್ಸ್ ಕೆಲಸ. ಪ್ರತಿ ವರ್ಷ ಭಾರತೀಯ ಬಾಲ್ಯ ಕಲ್ಯಾಣ ಪರಿಷತ್ತು ಧೈರ್ಯದಿಂದ ಮಹೋನ್ನತ ಸಾಹಸವನ್ನು ಮಾಡಿದ ಮಕ್ಕಳಿಗೆ ಪ್ರತಿ ವರ್ಷ ಭಾರತೀಯ ಬಾಲ ಕಲ್ಯಾಣ ಪರಿಷತ್ತು ಏನು ಮಾಡ್ತದೆ, ಪ್ರಶಸ್ತಿ ನೀಡಿ ಗೌರವಿಸುತ್ತದೆ. ವಿದ್ಯಾರ್ಥಿಗಳೇ, ಅಬೌಟ್ 25 ಚಿಲ್ಡ್ರನ್ ಬಿಲೋ ದಿ ಏಜ್ ಆಫ್ 16 ಆರ್ ಗಿವನ್ ದಿಸ್ ಅವಾರ್ಡ್ ಆ್ಯನ್ಯುವಲಿ ವಾರ್ಷಿಕವಾಗಿ. ಪ್ರತಿ ವರ್ಷ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಸುಮಾರು 25 ಮಕ್ಕಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ವಿದ್ಯಾರ್ಥಿಗಳೇ, ದಿ ನ್ಯಾಷನಲ್ ಅವಾರ್ಡ್ಸ್ ಫಾರ್ ಬ್ರೇವರಿ ಬಿಗ್ಯಾನ್ ಇನ್ 1957. ನ್ಯಾಷನಲ್ ರಾಷ್ಟ್ರೀಯ ಧೈರ್ಯಕ್ಕಾಗಿ ನೀಡುವ ರಾಷ್ಟ್ರೀಯ ಪ್ರಶಸ್ತಿಗಳನ್ನು 1957ರಲ್ಲಿ ಮೊದಲ ಬಾರಿಗೆ ಪ್ರಾರಂಭಿಸಲಾಯಿತು. ದಿ ಫಸ್ಟ್ ಅವಾರ್ಡ್ ವಾಸ್ ಗಿವನ್ ಟು ಎ ಚೈಲ್ಡ್ ಹೂ ಸೇವ್ಡ್ ದಿ ಲೈಫ್ ಆಫ್ ದಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಜವಾಹರ್ಲಾಲ್ ನೆಹರು. ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ. ಮೊದಲ ಶೌರ್ಯ ಪ್ರಶಸ್ತಿಯನ್ನು ನಮ್ಮ ಪ್ರಪ್ರಥಮ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಅವರ ಜೀವ ಉಳಿಸಿದ ಬಾಲಕನಿಗೆ ನೀಡಲಾಯಿತು. ನೋಡಿ ವಿದ್ಯಾರ್ಥಿಗಳೇ, ಲೆಟ್ ಅಸ್ ನೋ ಹೌ ಇಟ್ ಆಲ್ ಬಿಗ್ಯಾನ್. ತಿಳಿದುಕೊಳ್ಳು. ಶೌರ್ಯ ಪ್ರಶಸ್ತಿಯನ್ನು ನೀಡುವ ಸಂಸ್ಕೃತಿ ಹೇಗೆ ಪ್ರಾರಂಭವಾಯಿತು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಅಂದರೆ ಘಟನೆ ಏನು ನಡೀತೋದು ಆ ಘಟನೆ ಕುರಿತೀಗ ತಿಳಿದುಕೊಳ್ಳೋಣ. ಈಗ ಫಸ್ಟ್ ಪ್ಯಾರಾ ನೋಡೋಣ ವಿದ್ಯಾರ್ಥಿಗಳೇ. On 2nd of October 1957, India's first Prime Minister Jawaharlal Nehru was watching a performance at Delhi's Ram Leela ground in Red Fort. ವಾಚಿಂಗ್ ವೀಕ್ಷಿಸು, ಪರ್ಫಾರ್ಮೆನ್ಸ್ ಪ್ರದರ್ಶನ, ಗ್ರೌಂಡ್ ಮೈದಾನ, ರೆಡ್ ಫೋರ್ಟ್ ಕೆಂಪುಕೋಟೆ. ಅಕ್ಟೋಬರ್ 2, 1957ರಂದು ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ದೆಹಲಿಯ ಕೆಂಪುಕೋಟೆಯ ರಾಮಲೀಲಾ ಮೈದಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವೊಂದನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ. ವಿದ್ಯಾರ್ಥಿಗಳೇ, ಅಲ್ಲಿ ಒಂದು ಘಟನೆ ನಡೀತದೆ ನೋಡಿ. ಎ ಫೈರ್ ಬ್ರೋಕ್ ಔಟ್ ಇನ್ ಎ ಶಾಮಿಯಾನಾ ಥ್ರೂಸ್ ಎ ಶಾರ್ಟ್ ಸರ್ಕ್ಯೂಟ್. ಫೈರ್ ಬೆಂಕಿ, ಬ್ರೋಕನ್ ಔಟ್ ಕಾಣಿಸಿಕೊಳ್ಳು, ಶಾಮಿಯಾನ ಶಾರ್ಟ್ ಸರ್ಕ್ಯೂಟ್ ಅಂದರೆ ವಿದ್ಯುತ್ ಅವಘಡ ಅಥವಾ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಆ ಸಮಾರಂಭದ ಶಾಮಿಯಾನದಲ್ಲಿ ಬೆಂಕಿ ಏನು ಮಾಡ್ತದೆ ವಿದ್ಯಾರ್ಥಿಗಳೇ, ಕಾಣಿಸಿಕೊಳ್ತದೆ. ಆ ಸಮಾರಂಭದಲ್ಲಿ ಯಾರಿದ್ರು ವಿದ್ಯಾರ್ಥಿಗಳೇ? ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮೊದಲ ಪ್ರಧಾನಮಂತ್ರಿಗಳು ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ರು ವಿದ್ಯಾರ್ಥಿಗಳೇ. ಹರೀಶ್ ಚಂದ್ರ ನೋಡಿ, ಎ 14-year-old ಸ್ಕೌಟ್ ಕ್ವಿಕ್ಲಿ took out his knife and cut the burning ಶಾಮಿಯಾನಾ. ಕ್ವಿಕ್ಲಿ ತಕ್ಷಣ, ನೈಫ್ ಚಾಕು, ಬರ್ನಿಂಗ್ ಶಾಮಿಯಾನ ಸುಡುತ್ತಿರುವಂಥ ಶಾಮಿಯಾನ. ಸ್ಕೌಟ್ ತರಬೇತಿ ಪಡೆದ 14 ವರ್ಷದ ಬಾಲಕ ಹರಿಶ್ಚಂದ್ರನು ಬೆಂಕಿ ಕಾಣಿಸಿಕೊಂಡ ತಕ್ಷಣವೇ ತನ್ನ ಬಳಿ ಇರುವಂಥ ಚಾಕುವನ್ನು ಹೊರಗೆ ತೆಗಿತಾನೆ ಹಾಗೂ ಸುಡುತ್ತಿರುವ ಶಾಮಿಯಾನನ್ನು ಕತ್ತರಿಸಿ ಆ ಬೆಂಕಿ ಹರಡದಂತೆ ಏನು ಮಾಡ್ತಾನೆ, ತಡೆಗಟ್ತಾನೆ ವಿದ್ಯಾರ್ಥಿಗಳೇ. ನೋಡಿ, ಅವನು ಎಷ್ಟೊಂದು ಜಾಣನಲ್ಲ ವಿದ್ಯಾರ್ಥಿಗಳೇ. ದಿಸ್ ಆ್ಯಕ್ಟ್ ಸೇವ್ಡ್ ದಿ ಲೈವ್ಸ್ ಆಫ್ ಹಂಡ್ರೆಡ್ಸ್ ಆಫ್ ಟ್ರ್ಯಾಪ್ಡ್ ಪೀಪಲ್. ನೋಡಿ, ಆ್ಯಕ್ಟ್ ಕೆಲಸ, ಸೇವ್ಡ್ ರಕ್ಷಿಸು, ಟ್ರ್ಯಾಪ್ಡ್ ಸಿಲುಕಿಕೊಂಡಿರುವ, ಪೀಪಲ್ ಜನರು. ಹರಿಶ್ಚಂದ್ರನು ಈ ಸಾಹಸ ಶಾಮಿಯಾನದ ಕೆಳಗಡೆ ಸಿಲುಕಿಕೊಂಡಿರುವ 100 ಜನರನ್ನು ಜೀವವನ್ನು ರಕ್ಷಿಸಿತು. ಅವನ ಈ ಸಾಹಸ ಏನು ಮಾಡಿತು, ಹಲವಾರು ಜನರ ಪ್ರಾಣಗಳನ್ನು ಉಳಿಸಿತು ಹಾಗೂ ನಮ್ಮ ಪ್ರಧಾನಮಂತ್ರಿಗಳ ಪ್ರಾಣವನ್ನು ಕೂಡ ಉಳಿಸಿತು. ಪಂಡಿತ್ ನೆಹರು ವಾಸ್ ಇನ್ಸ್ಪೈರ್ಡ್ ಬೈ ದಿಸ್ ಟು ಅನಿಷಿಯೇಟ್ ದ ಅವಾರ್ಡ್ಸ್. ನೋಡಿ ವಿದ್ಯಾರ್ಥಿಗಳೇ, ಏನಾಗುತ್ತೆ ನೋಡಿ, ಇನ್ಸ್ಪೈರ್ಡ್ ಸ್ಫೂರ್ತಿ, ಅನಿಷಿಯೇಟ್ ಆರಂಭ. ಶೌರ್ಯ ಪ್ರಶಸ್ತಿಯನ್ನು ಪ್ರಾರಂಭಿಸಲು ಈ ಘಟನೆ ಪಂಡಿತ್ ನೆಹರು ಅವರಿಗೆ ಸ್ಫೂರ್ತಿ ನೀಡಿತು. ಅಂದರೆ ಈ ಘಟನೆ ನೀಡಿದ್ದಕ್ಕಾಗಿ ಇಂದಿನವರೆಗೂ ಕೂಡ ಏನು ಮಾಡ್ತಾ ಇದ್ದಾರೆ, ಶೌರ್ಯ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ.
He asked the authorities to honor brave children from all over the country. ನೋಡಿ, ಅಥಾರಿಟೀಸ್ ಅಧಿಕಾರಿಗಳು, ಹಾನರ್ ಗೌರವ, ಭಾರತ ದೇಶದಾದ್ಯಂತ ಧೈರ್ಯಶಾಲಿ ಮಕ್ಕಳನ್ನು ಗೌರವಿಸಲು ಅಧಿಕಾರಿಗಳಿಗೆ ಸೂಚನೆ ಅಥವಾ ಸಲಹೆಯನ್ನು ಪ್ರಧಾನಮಂತ್ರಿಗಳು ನೀಡ್ತಾರೆ. ದಿಸ್ ಟ್ರೆಡಿಷನ್ ಕಂಟಿನ್ಯೂಸ್ ಇವನ್ ಟುಡೇ. ಟ್ರೆಡಿಷನ್ ಸಂಪ್ರದಾಯ ಕಂಟಿನ್ಯೂಸ್ ಮುಂದುವರಿ, ಟುಡೇ ಈ ದಿನ. ಮಕ್ಕಳನ್ನು ಗೌರವಿಸುವ ಈ ಸಂಪ್ರದಾಯ ಅಂದಿನಿಂದ ಇಂದಿನವರೆಗೂ ಮುಂದುವರೆದುಕೊಂಡು ಬಂದಿದೆ ವಿದ್ಯಾರ್ಥಿಗಳೇ. ಬ್ರೇವ್ ಹರೀಶ್ ಚಂದ್ರ ಬಿಕೇಮ್ ದಿ ಫಸ್ಟ್ ರಿಸಿಪಿಯಂಟ್ ಆಫ್ ದಿ ಅವಾರ್ಡ್. ನೋಡಿ, ಧೈರ್ಯಶಾಲಿ ಹರಿಶ್ಚಂದ್ರ ಶೌರ್ಯ ಪ್ರಶಸ್ತಿ ಪಡೆದ ಮೊದಲಿಗರಾಗಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಅದೊಂದು ಹೆಮ್ಮೆಯ ಸಂಗತಿ ಅಲ್ಲವೇ? ಇನ್ನು ನೆಕ್ಸ್ಟ್ ಪ್ಯಾರಾ ನೋಡೋಣ. The Bravery Awards are announced on November 14th. ಅನೌನ್ಸ್ಡ್ ಘೋಷಣೆ ಮಾಡು. ಪ್ರತಿ ವರ್ಷ ಶೌರ್ಯ ಪ್ರಶಸ್ತಿ ಪಡೆದ ಮಕ್ಕಳ ಹೆಸರುಗಳನ್ನು ಮಕ್ಕಳ ದಿನಾಚರಣೆಯ ಅಂದರೆ ನವೆಂಬರ್ 14ರಂದು ಘೋಷಣೆ ಮಾಡಲಾಗ್ತದೆ ವಿದ್ಯಾರ್ಥಿಗಳೇ. ಆ್ಯಂಡ್ ಪ್ರೆಸೆಂಟೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಆನ್ ದಿ ಈವ್ ಆಫ್ ರಿಪಬ್ಲಿಕ್ ಡೇ. ಪ್ರೆಸೆಂಟೆಡ್ ನೀಡುವುದು, ಕೊಡುವುದು. ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ, ಈವ್ ನಿಮಿತ್ಯ, ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ. ಪ್ರತಿ ವರ್ಷದ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಶೌರ್ಯ ಪ್ರಶಸ್ತಿಗಳನ್ನು ನೀಡ್ತಾರೆ ವಿದ್ಯಾರ್ಥಿಗಳೇ. ದಿ ಅವಾರ್ಡ್ ಈಸ್ ರಿಸೀವ್ ಎ ಮೆಡಲ್, ಎ ಸರ್ಟಿಫಿಕೇಟ್ ಆ್ಯಂಡ್ ಕ್ಯಾಶ್ ಆ್ಯಸ್ ಎ ಟೋಕನ್ ಆಫ್ ಅಪ್ರಿಸಿಯೇಷನ್ ಆಫ್ ದೇರ್ ವ್ಯಾಲ್ಯೂಯರ್ ವಾಲರ್. ಅವಾರ್ಡೀಸ್ ಅಂದರೆ ಪ್ರಶಸ್ತಿ ಪುರಸ್ಕೃತರು, ಮೆಡಲ್ ಪದಕ, ಸರ್ಟಿಫಿಕೇಟ್ ಪ್ರಮಾಣ ಪತ್ರ, ಟೋಕನ್ ದ್ಯೋತಕವಾಗಿ ಅದರ ಪ್ರಕಾರವಾಗಿ, ಅಪ್ರಿಸಿಯೇಷನ್ ಮೆಚ್ಚುಗೆ, ವಾಲರ್ ಶೌರ್ಯ. ಪ್ರಶಸ್ತಿ ಪುರಸ್ಕೃತರು ತಮ್ಮ ಶೌರ್ಯದ ಮೆಚ್ಚುಗೆಯ ಸಂಕೇತವಾಗಿ ಪದಕ, ಪ್ರಮಾಣ ಪತ್ರ ಮತ್ತು ಹಣವನ್ನು ಸ್ವೀಕರಿಸ್ತಾರೆ. ಸಮ್ ಆಫ್ ದೆಮ್ ಆರ್ ಆಲ್ಸೋ ಗ್ರಾಂಟೆಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಕಂಪ್ಲೀಟ್ ದೇರ್ ಹೈಯರ್ ಎಜುಕೇಷನ್. ಗ್ರಾಂಟೆಡ್ ಪಡೆದುಕೊಳ್ಳು, ಫೈನಾನ್ಷಿಯಲ್ ಆರ್ಥಿಕ, ಅಸಿಸ್ಟೆನ್ಸ್ ನೆರವು, ಕಂಪ್ಲೀಟ್ ಪೂರ್ತಿಗೊಳಿಸಲು, ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣ. ಅವರಲ್ಲಿ ಕೆಲವರಿಗೆ ಉನ್ನತ ಶಿಕ್ಷಣವನ್ನು ಪೂರ್ತಿಗೊಳಿಸಲು ಆರ್ಥಿಕ ನೆರವನ್ನೂ ಕೂಡ ಪಡೆದುಕೊಳ್ಳುತ್ತಾರೆ ವಿದ್ಯಾರ್ಥಿಗಳೇ. ಆನ್ 26th January ದೇ ಟೇಕ್ ಪಾರ್ಟ್ ಇನ್ ದ ರಿಪಬ್ಲಿಕ್ ಡೇ ಪರೇಡ್ ಇನ್ ನ್ಯೂ ದೆಹಲಿ. ಪರೇಡ್ ಮೆರವಣಿಗೆ. ರೈಡಿಂಗ್ ಎ ಟಾಪ್ ಡೆಕೋರೇಟೆಡ್ ಎಲಿಫೆಂಟ್ಸ್. ಡೆಕೋರೇಟೆಡ್ ಶೃಂಗರಿಸಿದ, ಎಲಿಫೆಂಟ್ಸ್ ಆನೆಗಳು. ಶೌರ್ಯ ಪ್ರಶಸ್ತಿ ಪಡೆದುಕೊಂಡ ಮಕ್ಕಳನ್ನು ಜನವರಿ 26ರ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಶೃಂಗರಿಸಿದ ಆನೆಗಳ ಮೇಲೆ ಸವಾರಿ ಮಾಡುವ ಮೂಲಕ ಅವಕಾಶವನ್ನು ಪಡೆದುಕೊಳ್ಳುವರು. ನೋಡಿ, ಎಷ್ಟೊಂದು ಹೆಮ್ಮೆಯ ಸಂಗತಿ ಅಲ್ಲವೇ? ಇನ್ನು ಮೂರನೇ ಪ್ಯಾರಾಗ ಹೋಗೋಣ. ದಿ ಅವಾರ್ಡ್ಸ್ ಆರ್ given to acknowledge the extraordinary courage displayed by children in a difficult situation. Acknowledge ಗುರುತಿಸು, ಎಕ್ಸ್ಟ್ರಾರ್ಡಿನರಿ ಅಸಾಮಾನ್ಯ, ಕರೇಜ್ ಧೈರ್ಯ, ಡಿಸ್ಪ್ಲೇಡ್ ಪ್ರದರ್ಶಿಸು, ಡಿಫಿಕಲ್ಟ್ ಕಠಿಣ, ಸಿಚುವೇಶನ್ ಸ್ಥಿತಿಗಳು. ಮಕ್ಕಳು ಕಠಿಣ ಪರಿಸ್ಥಿತಿಗಳಲ್ಲಿ ಪ್ರದರ್ಶಿಸಿದ ಅಸಾಮಾನ್ಯ ಧೈರ್ಯವನ್ನು ಗುರುತಿಸಿ ಶೌರ್ಯ ಪ್ರಶಸ್ತಿಯನ್ನು ನೀಡಲಾಗ್ತಿದೆ. ದಿ ಅವಾರ್ಡ್ಸ್ ಆಲ್ಸೋ ಎನ್ಕರೇಜ್ ಚಿಲ್ಡ್ರನ್ ಟು ಯೂಸ್ ದೇರ್ ಪರ್ಫಾರ್ಮೆನ್ಸ್ ಆಫ್ ಮೈಂಡ್ ಆ್ಯಂಡ್ ಶೋ ಕರೇಜ್. ನೋಡಿ, ಕರೇಜ್ ಧೈರ್ಯ, ಪ್ರೆಸೆನ್ಸ್ ಆಫ್ ಮೈಂಡ್ ಸಮಯ ಪ್ರಜ್ಞೆ, ಶೋ ಪ್ರದರ್ಶಿಸು, ಕರೇಜ್ ಧೈರ್ಯ, ರಿಯಲ್ ಲೈಫ್ ನಿಜ ಜೀವನ. ಈ ಶೌರ್ಯ ಪ್ರಶಸ್ತಿಗಳು ಮಕ್ಕಳು ತಮ್ಮ ನಿಜ ಜೀವನದ ಕಠಿಣ ಪರಿಸ್ಥಿತಿಯಲ್ಲಿ ಸಮಯ ಪ್ರಜ್ಞೆ ಹಾಗೂ ಧೈರ್ಯವನ್ನು ಪ್ರದರ್ಶಿಸಲು ಪ್ರೋತ್ಸಾಹ ನೀಡ್ತವೆ ವಿದ್ಯಾರ್ಥಿಗಳೇ. ಸಮ್ ಚಿಲ್ಡ್ರನ್ ಹ್ಯಾವ್ ಸೇವ್ಡ್ ಲೈವ್ಸ್. ಕೆಲವು ಮಕ್ಕಳು ಜನರ ಜೀವಗಳನ್ನು ಉಳಿಸ್ತಾರೆ. ಸಮ್ ಹ್ಯಾವ್ ಹೆಲ್ಪ್ಡ್ ದಿ ಪೊಲೀಸ್ ಇನ್ ಅರೆಸ್ಟಿಂಗ್ ಕ್ರಿಮಿನಲ್ಸ್. ಹೆಲ್ಪ್ಡ್ ಸಹಾಯ ಮಾಡು, ಅರೆಸ್ಟಿಂಗ್ ಬಂಧಿಸು, ಕ್ರಿಮಿನಲ್ಸ್ ಅಪರಾಧಿಗಳು. ಕೆಲವು ಮಕ್ಕಳು ಅಪರಾಧಿಗಳನ್ನ ಬಂಧಿಸಲು ಕೂಡ ಸಹಾಯ ಮಾಡ್ತಾರೆ, ಅದು ಕೂಡ ಧೈರ್ಯ. ಆ್ಯಂಡ್ ಸಮ್ ಅದರ್ಸ್ ಹ್ಯಾವ್ ಅವರ್ಟೆಡ್ ಆಕ್ಸಿಡೆಂಟ್ಸ್. ನೋಡಿ, ಅವರ್ಟೆಡ್
ನಿವಾರಿಸು. ಆಕ್ಸಿಡೆಂಟ್ ಅಪಘಾತಗಳು, ಕೆಲವು ಮಕ್ಕಳು ಅಪಘಾತಗಳನ್ನು ತಪ್ಪಿಸ್ತಾರೆ. ವೈಲ್ ಡೂಯಿಂಗ್ ದೀಸ್ ಡೀಡ್ಸ್ ಸಮ್ ಹ್ಯಾವ್ ಇವನ್ ಸ್ಯಾಕ್ರಿಫೈಡ್ ದೇರ್ ಲೈವ್ಸ್. ನೋಡಿ ವಿದ್ಯಾರ್ಥಿಗಳೇ, ಡೀಡ್ಸ್ ಕೆಲಸ, ಸ್ಯಾಕ್ರಿಫೈಡ್ ತ್ಯಾಗ. ಕೆಲವು ಮಕ್ಕಳು ತಮ್ಮ ಶೌರ್ಯವನ್ನು ಪ್ರದರ್ಶಿಸುವ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಎಷ್ಟೊಂದು ಹೆಮ್ಮೆ ಅಲ್ವಾ. ಇನ್ನು 4th ಪ್ಯಾರಾ ನೋಡೋಣ. ಲೆಟ್ ಅಸ್ ಕಮ್ ಟು ನೋ ದ ಬ್ರೇವ್ ಆ್ಯಕ್ಟ್ ಆಫ್ ಸಮ್ ಆಫ್ ದೀಸ್ ಯಂಗ್ ಅವಾರ್ಡೀಸ್. ಶೌರ್ಯವನ್ನು ಪ್ರದರ್ಶಿಸಿದಂಥ ಕೆಲವು ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಸಮ್ ಟೈಮ್ಸ್ ನೋನ್ ಆ್ಯಸ್ ಬ್ರೇವ್ ಹಾರ್ಟ್ಸ್, ಕೆಲವೊಮ್ಮೆ ಕೆಚ್ಚೆಯ ಹೃದಯಗಳಾಗಿ ಗುರುತಿಸಿಕೊಂಡಿದ್ದಾರೆ. ಅವರು ತುಂಬ ಶೂರತನವನ್ನು ಮೆರೆದಿದ್ದಾರೆ ವಿದ್ಯಾರ್ಥಿಗಳೇ. ಇನ್ನು 5th ಪ್ಯಾರಾ ನೋಡೋಣ. ಇನ್ 2008 6-year-old twins ಗಗನ್ ಆ್ಯಂಡ್ ಭೂಮಿಕಾ ಜೆ ಮೂರ್ತಿ ಆಫ್ ಬೆಂಗಳೂರು were honored for saving an 18-month-old child. ಟ್ವಿನ್ಸ್ ಅವಳಿ ಜವಳಿ, ಹಾನರ್ ಗೌರವಿಸು, ಸೇವಿಂಗ್ ರಕ್ಷಿಸು. 2008ರಲ್ಲಿ ಬೆಂಗಳೂರಿನ 6 ವರ್ಷದ ಗಗನ್ ಮತ್ತು ಭೂಮಿಕಾ ಎಂಬ ಅವಳಿ ಮಕ್ಕಳು 18 ತಿಂಗಳ ಮಗುವನ್ನು ಏನು ಮಾಡ್ತಾರೆ, ರಕ್ಷಿಸಿದ್ದಕ್ಕಾಗಿ ಶೌರ್ಯ ಪ್ರಶಸ್ತಿ ನೀಡಿ ಗೌರವಿಸ್ತಾರೆ. ದಿ ಟ್ವಿನ್ಸ್ ವೇರ್ ಸಿಟ್ಟಿಂಗ್ ಇನ್ ದೇರ್ ಫಾದರ್ಸ್ ಕಾರ್ ಎಟ್ ದಿ ವೆಜಿಟೇಬಲ್ ಮಾರ್ಕೆಟ್ ಇನ್ ಮಡಿವಾಳ್. ವೆಜಿಟೇಬಲ್ ಮಾರ್ಕೆಟ್ ತರಕಾರಿ ಮಾರುಕಟ್ಟೆ. ಆ ಅವಳಿ ಮಕ್ಕಳಾದ ಗಗನ್ ಮತ್ತು ಭೂಮಿಕಾ ಮಡಿವಾಳದ ತರಕಾರಿ ಮಾರುಕಟ್ಟೆಯಲ್ಲಿ ತಮ್ಮ ತಂದೆಯವರ ಕಾರ್ನಲ್ಲಿ ಕುಳಿತುಕೊಂಡಿರ್ತಾರೆ ವಿದ್ಯಾರ್ಥಿಗಳೇ. ದೇ ಸಾ 2 ಬುಲ್ಸ್ ರನ್ನಿಂಗ್ ಟುವರ್ಡ್ಸ್ ಈಚ್ ಅದರ್. ನೋಡಿ, ಬುಲ್ಸ್ ಹೋರಿಗಳು, ಟುವರ್ಡ್ಸ್ ಸಮೀಪಕ್ಕೆ, ಈಚ್ ಅದರ್ ಪರಸ್ಪರ. ಆ ಸಮಯದಲ್ಲಿ 2 ಹೋರಿಗಳು ಪರಸ್ಪರ ಎದುರಾಗಿ ಓಡಿಕೊಂಡು ಬರುತ್ತಿರುವುದನ್ನು ಅವರು ಏನು ಮಾಡ್ತಾರೆ, ಕಾರಿನಲ್ಲೇ ಕುಳಿತು ನೋಡ್ತಾರೆ ವಿದ್ಯಾರ್ಥಿಗಳೇ. ದೇ ಸಾ ದಿ ಚೈಲ್ಡ್ ಲೈಯಿಂಗ್ ಇನ್ ದಿ ಬುಲ್ಸ್ ಪಾತ್. ನೋಡಿ ವಿದ್ಯಾರ್ಥಿಗಳೇ, ಚೈಲ್ಡ್ ಮಗು, ಲೈಯಿಂಗ್ ಮಲಗಿರು. ಹೋರಿಗಳು ಓಡಿಕೊಂಡು ಬರುವ ದಾರಿಯಲ್ಲೇ ಮಗು ಮಲಗಿರುವುದನ್ನು ಅವ್ರು ಏನು ಮಾಡ್ತಾರೆ, ಕಾರಲ್ಲಿ ಕುಳಿತು ನೋಡ್ತಾರೆ ವಿದ್ಯಾರ್ಥಿಗಳೇ. ದಿ 2 ಇಮಿಡಿಯೇಟ್ಲಿ ರ್ಯಾನ್ ಔಟ್ ಆ್ಯಂಡ್ ಪುಲ್ಡ್ ದಿ ಚೈಲ್ಡ್ ಅವೇ. ನೋಡಿ ವಿದ್ಯಾರ್ಥಿಗಳೇ, ಇಮಿಡಿಯೇಟ್ಲಿ ತಕ್ಷಣ, ಪುಲ್ಡ್ ಜಗ್ಗು. ಆ ಇಬ್ಬರು ತಕ್ಷಣ ಕಾರಿನಿಂದ ಕೆಳಗೆ ಇಳಿದು ಓಡಿ ಹೋಗಿ ಆ ಮಗುವನ್ನು ಏನು ಮಾಡ್ತಾರೆ, ಎಳೆದುಕೊಂಡು ಬಿಡ್ತಾರೆ. ಅಂದರೆ ಸ್ವಲ್ಪ ಲೇಟ್ ಆಗಿದ್ದರೆ ಏನಾಗ್ತಿತ್ತು, ಆ ಹೋರಿಗಳು ಆ ಮಕ್ಕಳನ್ನು ತುಳಿದು ಬಿಡ್ತಾ ಇದ್ರು ವಿದ್ಯಾರ್ಥಿಗಳೇ. ನೋಡಿ, ಅದನ್ನು ಇವರು ತಪ್ಪಿಸ್ತಾರೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಪ್ಯಾರಾ ನೋಡೋಣ. ಇನ್ 2008 ಅನದರ್ ಅವಾರ್ಡಿ ವಾಸ್ ರಾಹುಲ್. 2008 ನೋಡಿ, 2008ರ ಇನ್ನೋರ್ವ ಪ್ರಶಸ್ತಿ ಪುರಸ್ಕೃತ ಬಾಲಕ ರಾಹುಲ್. ಅವ ಏನು ಮಾಡಿರ್ತಾನೆ ನೋಡಿ ವಿದ್ಯಾರ್ಥಿಗಳೇ, ಎ 12-year-old ಬಲೂನ್ ಸೆಲ್ಲರ್. ರಾಹುಲ್ ಒಬ್ಬ 12 ವರ್ಷದ ಬಲೂನ್ ಮಾರುವ ಬಾಲಕನಾಗಿದ್ದ. ಹಿ ವಾಸ್ ಆ್ಯನ್ ಐ ವಿಟ್ನೆಸ್ ಟು ದ ಬ್ಲಾಸ್ಟ್ ಇನ್ ನ್ಯೂ ದೆಹಲಿ. ನೋಡಿ ವಿದ್ಯಾರ್ಥಿಗಳೇ, ಐ ವಿಟ್ನೆಸ್ ಪ್ರತ್ಯಕ್ಷ ಸಾಕ್ಷಿ, ಬ್ಲಾಸ್ಟ್ ಸ್ಫೋಟ, ಅವನು ದೆಹಲಿ ಸ್ಫೋಟದ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದ. ದಿ ಇನ್ಫಾರ್ಮೇಷನ್ ದ್ಯಾಟ್ ಹಿ ಗೇವ್ ಅಬೌಟ್ ದಿ ಮೆನ್ ಹೂ ಪ್ಲಾಂಟೆಡ್ ಬಾಂಬ್ಸ್ ಆನ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಡ್ಸ್ ಹೆಲ್ಪ್ಡ್ ದಿ ಪೊಲೀಸ್ ಇನ್ ಮೇಕಿಂಗ್ ಸ್ಕೆಚಸ್ ಆಫ್ ದಿ ಕ್ರಿಮಿನಲ್ಸ್. ನೋಡಿ ವಿದ್ಯಾರ್ಥಿಗಳೇ, ಸೆಂಟೆನ್ಸ್ ತುಂಬ ದೊಡ್ಡವಿದೆ, ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡಿಕೊಳ್ಳಿ. ಇನ್ಫಾರ್ಮೇಷನ್ ಮಾಹಿತಿ, ಪ್ಲಾಂಟೆಡ್ ಇಡು ವ್ಯವಸ್ಥೆ ಮಾಡು, ಇಂಪಾರ್ಟೆಂಟ್ ಪ್ರಮುಖ, ರೋಡ್ಸ್ ರಸ್ತೆಗಳು, ಕ್ರಿಮಿನಲ್ಸ್ ಅಪರಾಧಿಗಳು, ಸ್ಕೆಚಸ್ ಚಿತ್ರ. ಪ್ರಮುಖ ರಸ್ತೆಯಲ್ಲಿ ಸ್ಫೋಟಗಳನ್ನು ಇಟ್ಟಂಥ ವ್ಯಕ್ತಿಯ ಭಾವಚಿತ್ರವನ್ನು ಚಿತ್ರಿಸಲು ಅವಶ್ಯಕವಾಗಿರುವಂಥ ಮಾಹಿತಿಯನ್ನು ಏನು ಮಾಡ್ತಾನೆ, ಧೈರ್ಯದಿಂದ ಪೊಲೀಸರಿಗೆ ನೀಡ್ತಾನೆ. ಯಾರು? ರಾಹುಲ್ ವಿದ್ಯಾರ್ಥಿಗಳೇ. ಇನ್ನು 7th ಪ್ಯಾರಾ ನೋಡೋಣ. ಸಿಲ್ವರ್ ಖರ್ಬಾನಿ ಆಫ್ ಮೇಘಾಲಯ ಸೇವ್ಡ್ ದಿ ಲೈಫ್ ಆಫ್ ಹರ್ ಯಂಗ್ ಕಜಿನ್ ಹೂ ವಾಸ್ ಕಾಟ್ ಇನ್ ಎ ಫೈರ್. ನೋಡಿ, ಕಜಿನ್ ಸೋದರ ಸಂಬಂಧಿ, ಕಾಟ್ ಸಿಲುಕಿ ಹಾಕಿಕೊಳ್ಳು, ಫೈರ್ ಬೆಂಕಿ. ಮೇಘಾಲಯದ ರಾಜ್ಯದ ಸಿಲ್ವರ್ ಖರ್ಬಾನಿ ಎಂಬ ಬಾಲಕನು ಬೆಂಕಿಯಲ್ಲಿ ಸಿಲುಕಿಕೊಂಡಿರುವಂಥ ತನ್ನ ಸೋದರ ಸಂಬಂಧಿಯನ್ನು ರಕ್ಷಣೆ ಮಾಡ್ತಾನೆ ವಿದ್ಯಾರ್ಥಿಗಳೇ. ಇನ್ನು 9th ಪ್ಯಾರಾ ನೋಡೋಣ. ವಿಶಾಲ್
Suryaji Patil of Maharashtra saved a woman and her child from drowning. ನೋಡಿ ವಿದ್ಯಾರ್ಥಿಗಳೇ, ವುಮನ್ ಮಹಿಳೆ, ಚೈಲ್ಡ್ ಮಗು, ಡ್ರೌನಿಂಗ್ ಮುಳುಗುತ್ತಿರುವ ಮಹಾರಾಷ್ಟ್ರದ ವಿಶಾಲ್ ಸೂರ್ಯಾಜಿ ಪಾಟೀಲ್ ಎಂಬ ಬಾಲಕನು ನೀರಿನಲ್ಲಿ ಮುಳುಗುತ್ತಿರುವ ತಾಯಿ ಹಾಗೂ ಮಗುವನ್ನು ರಕ್ಷಣೆ ಮಾಡ್ತಾನೆ. ನೋಡಿ ವಿದ್ಯಾರ್ಥಿಗಳೇ, 9th ಪ್ಯಾರಾ ನೋಡೋಣ. ಅಮಾಂಗ್ ದಿ 21 children conferred with the National Bravery Award for 2009 was 13-year-old ಗೌರವ್ ಸಿಂಗ್ ಸೈನಿ ಫ್ರಾಮ್ ಹರಿಯಾಣ. ಹರಿಯಾಣ ರಾಜ್ಯದ ಗೌರವ್ ಸಿಂಗ್ ಸೇನಿ ಎಂಬ 13 ವರ್ಷದ ಬಾಲಕನು ಕೇಂದ್ರ ಸರ್ಕಾರ ಘೋಷಿಸಿದ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ಪಟ್ಟಿಯಲ್ಲಿ ಪ್ರಮುಖನಾಗಿರ್ತಾನೆ. ವಿದ್ಯಾರ್ಥಿಗಳೇ, ಕನ್ಫರ್ಮ್ ಪ್ರಮುಖ, ಬ್ರೇವರಿ ಶೌರ್ಯ, ಅವಾರ್ಡ್ಸ್ ಪ್ರಶಸ್ತಿ. He saved 50 to 60 people during a stampede at the Naina Devi temple in ಹಿಮಾಚಲ ಪ್ರದೇಶ್. ಸ್ಟ್ಯಾಂಪೇಡ್ ಕಾಲ್ತುಳಿತ ಅಥವಾ ನೂಕುನುಗ್ಗಲು. ಹಿಮಾಚಲ ಪ್ರದೇಶದ ನೈನಾದೇವಿ ದೇವಸ್ಥಾನದಲ್ಲಿ ಉಂಟಾದ ನೂಕುನುಗ್ಗಲಿನಲ್ಲಿ ಸುಮಾರು 50ರಿಂದ 60 ಜನರನ್ನು ರಕ್ಷಣೆ ಮಾಡ್ತಾನೆ. ವಿದ್ಯಾರ್ಥಿಗಳೇ, ಇನ್ನು 10ನೇ ಪ್ಯಾರಾ ನೋಡೋಣ. ಕುಮಾರಿ ಮೈಬುಮ್ ಪ್ರೀತಿ ದೇವಿ ಆಫ್ ಮಣಿಪುರ್ ಏಜ್ಡ್ 10 ಸೇವ್ಡ್ ಸೆವರಲ್ ಲೈವ್ಸ್. ಮಣಿಪುರದ 10 ವರ್ಷದ ಬಾಲಕಿ ಮೈಬಮ್ ಪ್ರೀತಿ ದೇವಿ ಅನೇಕ ಜನರ ಪ್ರಾಣವನ್ನು ರಕ್ಷಣೆ ಮಾಡ್ತಾಳೆ. ಶಿ ಯೂಸ್ಡ್ ಹರ್ ಬೇರ್ ಹ್ಯಾಂಡ್ಸ್, ನೋಡಿ, ಟು ಡಿಸ್ಪೋಸ್ ಎ ಲೈವ್ ಗ್ರೆನೇಡ್ ದ್ಯಾಟ್ ವಾಸ್ ಹರ್ಲ್ಡ್ ಆಟ್ ಹರ್ ಮದರ್ ಶಾಪ್ ಇನ್ ಇಂಪಾಲ್. ನೋಡಿ ವಿದ್ಯಾರ್ಥಿಗಳೇ, ಬೇರ್ ಬರಿಗೈಲಿ, ಡಿಸ್ಪೋಸ್ ನಿಷ್ಕ್ರಿಯಗೊಳಿಸು, ಲೈವ್ ಗ್ರೆನೇಡ್ ಜೀವಂತ ಸ್ಫೋಟಕ, ಹರ್ಲ್ಡ್ ಬಿಸಾಕು. ನೋಡಿ ವಿದ್ಯಾರ್ಥಿಗಳೇ, ಇಂಪಾಲದ ತನ್ನ ತಾಯಿಯ ಅಂಗಡಿಯಲ್ಲಿ ಬಿಸಾಕಿದಂಥ ಜೀವಂತ ಸ್ಫೋಟಕವನ್ನು ಬರಿಗೈಯಿಂದ ಹಿಡಿದು ನಿರ್ಜನ ಪ್ರದೇಶದಲ್ಲಿ ಬಿಸಾಕಿ ನಿಷ್ಕ್ರಿಯಗೊಳಿಸ್ತಾಳೆ. ನೋಡಿ ಎಷ್ಟೊಂದು ಧೈರ್ಯವಲ್ಲ ಮಗುವಿಗೆ. ಹರ್ ಏಮ್ ಈಸ್ ಟು ಫೈಟ್ ಟೆರರ್ ಬೈ ಜಾಯ್ನಿಂಗ್ ದ ಪೊಲೀಸ್ ಫೋರ್ಸ್. ನೋಡಿ ವಿದ್ಯಾರ್ಥಿಗಳು, ಅವ್ರ ಉದ್ದೇಶ ಏನಾಗಿತ್ತು ನೋಡಿ, ಏಮ್ ಉದ್ದೇಶ, ಫೈಟ್ ಹೋರಾಟ, ಟೆರರ್ ಭಯೋತ್ಪಾದಕರು, ಜಾಯ್ನಿಂಗ್ ಸೇರು, ಪೊಲೀಸ್ ಫೋರ್ಸ್ ಅಂದರೆ ಪೊಲೀಸ್ ಪಡೆ, ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡಲು ಪೊಲೀಸ್ ಪಡೆಗೆ ಸೇರುವ ಉದ್ದೇಶವನ್ನು ಅವಳು ಇಟ್ಟುಕೊಂಡಿರ್ತಾಳೆ. ನೋಡಿ ಇನ್ನು 11ನೇ ಪ್ಯಾರಾ ನೋಡೋಣ. 10-year-old ಪ್ರಿಯಷ್ಣು ಜೋಶಿ ಫ್ರಾಮ್ ಉತ್ತರಾಖಂಡ್ ಈಸ್ ಒನ್ ಆಫ್ ದಿ ಅವಾರ್ಡ್ ವಿನ್ನರ್ ಫಾರ್ 2008. ಉತ್ತರಾಖಂಡ ರಾಜ್ಯದ 10 ವರ್ಷದ ಪ್ರಿಯಷ್ಣು ಜೋಶಿ 2010ರ ಪ್ರಶಸ್ತಿ ಪುರಸ್ಕೃತರಲ್ಲಿ ಅವಳು ಕೂಡ ಒಬ್ಬನು. He single-handed by fought off a leopard that was trying to attack his sister when they were on their way to school. ನೋಡಿ ವಿದ್ಯಾರ್ಥಿಗಳೇ, ಸಿಂಗಲ್ ಹ್ಯಾಂಡೆಡ್ ಒಂಟಿಯಾಗಿ, ಲಿಪರ್ಡ್ ಚಿರತೆ, ಅಟ್ಯಾಕ್ ಹಲ್ಲೆ ಮಾಡು. ನೋಡಿ ವಿದ್ಯಾರ್ಥಿಗಳೇ, ಅವರು ಶಾಲೆಗೆ ಹೋಗುವ ಮಾರ್ಗದಲ್ಲಿ ತನ್ನ ತಂಗಿಯ ಮೇಲೆ ಹಲ್ಲೆ ಮಾಡಲು ಪ್ರಯತ್ನ ಪಡ್ತಿದ್ದಂಥ ಚಿರತೆ ಜೊತೆಗೆ ಏನು ಮಾಡ್ತಾನೆ, ಒಂಟಿಯಾಗಿ ಹೋರಾಟ ಮಾಡ್ತಾನೆ. ನೋಡಿ ಎಷ್ಟೊಂದು ಧೈರ್ಯವಲ್ಲೋ ವಿದ್ಯಾರ್ಥಿಗಳ ಒಂದು. ಇನ್ನು ನೆಕ್ಸ್ಟ್ ಪ್ಯಾರಾ ನೋಡೋಣ. 11-year-old ಗುರ್ಜೀವನ್ ಸಿಂಗ್ ಫ್ರಾಮ್ ಪಂಜಾಬ್ ಹೆಲ್ಪ್ಡ್ ಟು ಪ್ರಿವೆಂಟ್ ಎ ಬ್ಯಾಂಕ್ ರಾಬರಿ ಬೈ ಅಟ್ಯಾಕಿಂಗ್ ದ ಥೀವ್ಸ್ ವಿತ್ ಬ್ರೇಕ್ಸ್. ನೋಡಿ ವಿದ್ಯಾರ್ಥಿಗಳೇ, ಎಷ್ಟೊಂದು ಶಾಣೆ ಇದ್ದಾನೆ ಅವನು. ಪ್ರಿವೆಂಟ್ ತಡೆಯಲು, ರಾಬರಿ ದರೋಡೆ, ಅಟ್ಯಾಕಿಂಗ್ ಹಲ್ಲೆ ಮಾಡು, ಥೀವ್ಸ್ ಕಳ್ಳರು, ಬ್ರೇಕ್ಸ್ ಇಟ್ಟಿಗೆಗಳು. ಪಂಜಾಬ್ ರಾಜ್ಯದ ಗುರ್ಜೀವನ್ ಸಿಂಗ್ ಎಂಬ 11 ವರ್ಷದ ವಯಸ್ಸಿನ ಬಾಲಕ ಬ್ಯಾಂಕ್ ದರೋಡೆ ತಡೆಯಲು ಕಳ್ಳರ ಮೇಲೆ ಏನು ಮಾಡ್ತಾನೆ, ಇಟ್ಟಿಗೆಗಳಿಂದ ಹಲ್ಲೆ ಮಾಡುವ ಮೂಲಕ ದರೋಡೆಯನ್ನು ತಡಿತಾನೆ. ವಿದ್ಯಾರ್ಥಿಗಳೇ, ದೇ ಓಪನ್ಡ್ ಫೈರ್ ಬಟ್ ಹಿ ಎಸ್ಕೇಪ್. ಕಳ್ಳರು ಅವನ ಮೇಲೆ ಏನು ಮಾಡ್ತಾರೆ, ಪಿಸ್ತೂಲ್ನಿಂದ ದಾಳಿ ಮಾಡ್ತಾರೆ, ಆದರೆ ಅವನು ಏನು ಮಾಡ್ತಾನೆ, ತಪ್ಪಿಸಿಕೊಳ್ತಾನೆ. ವಿದ್ಯಾರ್ಥಿಗಳೇ, ದಿ ಪಿಸ್ತೂಲ್ ಸ್ಲಿಪ್ಡ್ ಫ್ರಾಮ್ ದೇರ್ ಹ್ಯಾಂಡ್ಸ್ ಆ್ಯಂಡ್ ಅದರ್ ಮ್ಯಾನೇಜ್ಡ್ ಟು ಕ್ಯಾಚ್ ದಿ ರಾಬರ್ಸ್. ಸ್ಲಿಪ್ಡ್ ಜಾರು, ರಾಬರ್ಸ್ ದರೋಡೆಕೋರರು. ಬಾಲಕನು ಇಟ್ಟಿಗೆಗಳಿಂದ ನಿರಂತರವಾಗಿ ಎಸೆಯುತ್ತಿರುವುದರಿಂದ ಕಳ್ಳರ ಕೈಯಲ್ಲಿದ್ದ ಪಿಸ್ತೂಲ್ಗಳು
ಬೀಳ್ತವೆ. ಆಗ ಉಳಿದವರು ಕಳ್ಳರನ್ನು ಬಂಧಿಸಲು ಯಶಸ್ವಿ ಆಗ್ತಾರೆ ವಿದ್ಯಾರ್ಥಿಗಳೇ. ನೋಡಿ, ಈ ರೀತಿಯಾಗಿ ದರೋಡೆಯನ್ನು ಅವನು ತಡಿತಾನೆ. ಇನ್ನು 13 ಪ್ಯಾರಾ ನೋಡೋಣ. ಮುನಿಸ್ ಖಾನ್ ಫ್ರಮ್ ಮಧ್ಯಪ್ರದೇಶ್ ರಿಸೀವ್ಡ್ ದಿ ಅವಾರ್ಡ್ ಫಾರ್ ಸೇವಿಂಗ್ ಆ್ಯನ್ ಓಲ್ಡ್ ಮ್ಯಾನ್ ಫ್ರಮ್ ಎ ರೈಲ್ವೆ ಆಕ್ಸಿಡೆಂಟ್. ನೋಡಿ, ಮಧ್ಯಪ್ರದೇಶ ರಾಜ್ಯದ ಮುನಿಸ್ ಖಾನ್ ಎಂಬ 15 ವರ್ಷದ ವಯಸ್ಸಿನ ಬಾಲಕನು ರೈಲ್ವೆ ಅಪಘಾತವನ್ನು ತಪ್ಪಿಸಿದ್ದಕ್ಕಾಗಿ ಶೌರ್ಯ ಪ್ರಶಸ್ತಿಯನ್ನು ಸ್ವೀಕರಿಸ್ತಾನೆ. ವಿದ್ಯಾರ್ಥಿಗಳೇ, ಪಡೆದುಕೊಳ್ಳು. ವಿ ಸಲ್ಯೂಟ್ ದೀಸ್ ಬ್ರೇವ್ ಚಿಲ್ಡ್ರನ್. ಈ ಎಲ್ಲ ಧೀರ ಮಕ್ಕಳಿಗೆ ನಮ್ಮದೊಂದು ಸಲಾಮು ನಾವು ಹೊಡಿಲೇಬೇಕು ವಿದ್ಯಾರ್ಥಿಗಳೇ. ಸಲ್ಯೂಟ್ ಅಂದರೆ ಸಲಾಂ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಪಾಠದ ವಿವರಣೆ ಹಾಗೂ ಹೊಸ ಪದಗಳನ್ನು ತಿಳಿದುಕೊಂಡೆವು. ಇನ್ನು ಪಾಠದ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಒಂದು ಲೈಕು ನಮ್ಮ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಆಗ್ತದೆ ವಿದ್ಯಾರ್ಥಿಗಳೇ. Fill in the blanks with the words given in the box. bravery, courage, unfortunate, ready. ನೋಡಿ ವಿದ್ಯಾರ್ಥಿಗಳೇ, ಕೆಳಗೆ ನೀಡಿರುವಂಥ ಪದಗಳನ್ನು ಬಳಸಿಕೊಂಡು ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಬೇಕು. ಅನ್ಫಾರ್ಚುನೇಟ್, ಕರೇಜ್, ಬ್ರೇವರಿ ಆ್ಯಂಡ್ ರೆಡಿ ಪದಗಳನ್ನು ಅನುಕ್ರಮವಾಗಿ ತುಂಬಿ ಪ್ಯಾರವನ್ನು ಪೂರ್ತಿಗೊಳಿಸಿ ವಿದ್ಯಾರ್ಥಿಗಳೇ. ಇನ್ನು V2 ನೋಡೋಣ. ಮ್ಯಾಚ್ ದಿ ಫಾಲೋಯಿಂಗ್, ಹೊಂದಿಸಿ ಬರೆಯುವುದು. ವಿದ್ಯಾರ್ಥಿಗಳೇ, ನಾನು ಇಲ್ಲಿ 1ಕ್ಕೆ ಸಿ ಅನ್ನು, 2ಕ್ಕೆ ಎ ಅನ್ನು, 3ಕ್ಕೆ ಇ ಅನ್ನು ಹಾಗೂ 4ಕ್ಕೆ ಬಿ ಹಾಗೂ 5ಕ್ಕೆ ಡಿ ಅನ್ನು ಹೊಂದಿಸಿ ಬರೆದಿದ್ದೇನೆ. ನಾನು ಬಾಕ್ಸ್ನಲ್ಲಿ ಹೊಂದಿಸಿ ಬರೆದಿದ್ದೇನೆ, ಅದನ್ನು ನೋಡಿಕೊಂಡು ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ಸುಟೇಬಲ್ ಅಡ್ಜೆಕ್ಟಿವ್ಸ್ ಚೂಸಿಂಗ್ ದ ಕರೆಕ್ಟ್ ವರ್ಡ್ ಫ್ರಮ್ ದ ಬ್ರಾಕೆಟ್ಸ್. ಸೂಕ್ತವಾದ ವಿಶೇಷಣಗಳೊಂದಿಗೆ ಖಾಲಿ ಜಾಗಗಳನ್ನು ನಾವು ಭರ್ತಿ ಮಾಡಬೇಕಾಗಿದೆ. ಅಡ್ವೆಂಚರ್, ಬ್ಯೂಟಿಫುಲ್, ಯಂಗ್, ಟಾಲ್, ಗುಡ್ ಈ ಪದಗಳನ್ನು ಏನು ಮಾಡಿರಿ ನೀವು ಅನುಕ್ರಮವಾಗಿ ಬರೆದುಕೊಂಡು ಏನು ಮಾಡಿ ವಿದ್ಯಾರ್ಥಿಗಳೇ, ಅದನ್ನು ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನು ಪ್ರಮುಖವಾದ ಪ್ರಶ್ನೆಗಳ ಗಮನವನ್ನು ಕೊಡೋಣ. ವೆನ್ ವಾಸ್ ದಿ ಫಸ್ಟ್ ಬ್ರೇವರಿ ಅವಾರ್ಡ್ ಫಾರ್ ಚಿಲ್ಡ್ರನ್ ಗಿವನ್ ಇನ್ ಇಂಡಿಯಾ? ಭಾರತದಲ್ಲಿ ಮಕ್ಕಳಿಗೆ ಮೊದಲ ಬಾರಿಗೆ ಶೌರ್ಯ ಪ್ರಶಸ್ತಿಯನ್ನು ಯಾವಾಗ ನೀಡಲಾಯಿತು? In 1957, India for the first time began offering children's bravery award. ಭಾರತವು 1957ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಕ್ಕಳಿಗೆ ಶೌರ್ಯ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭ ಮಾಡ್ತೀವಿ ವಿದ್ಯಾರ್ಥಿಗಳೇ. ವೈ ಆರ್ ದಿ ಬ್ರೇವರಿ ಅವಾರ್ಡ್ಸ್ ಗಿವನ್? ಶೌರ್ಯ ಪ್ರಶಸ್ತಿಯನ್ನು ಯಾಕೆ ನೀಡ್ತಾರೆ? ಇನ್ನುವರೆಗೂ ಯಾಕೆ ನೀಡ್ತಾ ಇದ್ದಾರೆ? ದ ಬ್ರೇವರಿ ಅವಾರ್ಡ್ಸ್ ಆರ್ ಗಿವನ್ ಟು ಚಿಲ್ಡ್ರನ್ ಟು ಶೋ ಕರೇಜ್ ಇನ್ ದ face of difficult situation that they face in their real life. ಮಕ್ಕಳು ತಮ್ಮ ನೈಜ ಜೀವನದಲ್ಲಿ ಎದುರಾಗುವ ಕಷ್ಟಕರ ಸಂದರ್ಭಗಳಲ್ಲಿ ಹೆದರದೆ ಧೈರ್ಯವನ್ನು ಪ್ರದರ್ಶಿಸಲು ಎಂಬ ಉದ್ದೇಶದಿಂದ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ ವಿದ್ಯಾರ್ಥಿಗಳೇ. ಇನ್ನು 3ನೇ ಪ್ರಶ್ನೆ ಕಡೆ ಹೋಗೋಣ. ವಾಟ್ ಈಸ್ ದ ಏಜ್ ಗ್ರೂಪ್ ದ್ಯಾಟ್ ಈಸ್ ಕನ್ಸಿಡರ್ಡ್ ಫಾರ್ ದಿ ಬ್ರೇವರಿ ಅವಾರ್ಡ್ಸ್? ಯಾವ ವಯಸ್ಸಿನ ಮಕ್ಕಳಿಗೆ ಶೌರ್ಯ ಪ್ರಶಸ್ತಿಯನ್ನು ನೀಡಲಾಗುತ್ತೆ ವಿದ್ಯಾರ್ಥಿಗಳೇ? ಬಿಲೋ ದಿ ಏಜ್ ಆಫ್ 16 ಆರ್ ಗಿವನ್ ಬ್ರೇವರಿ ಅವಾರ್ಡ್ ಆ್ಯನ್ಯುವಲಿ. 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ವಾರ್ಷಿಕವಾಗಿ ಧೈರ್ಯ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ನೀಡ್ತಾನೆ ಇರ್ತಾರೆ ವಿದ್ಯಾರ್ಥಿಗಳೇ. ಇನ್ನು C2 ನೋಡೋಣ. Discuss the stories of bravery that you have read. Decide which act impressed you the most and write it down as a note. ನೀವು ಓದಿದ ಧೈರ್ಯದ ಕಥೆಗಳನ್ನು ಚರ್ಚೆ ಮಾಡಿ ಯಾವ ಕಾರ್ಯವು ನಿಮ್ಮನ್ನು ಹೆಚ್ಚು ಆಕರ್ಷಣೆ ಮಾಡ್ತದೆ ಎಂಬುದನ್ನು ನಿರ್ಧಾರ ಮಾಡಿ ಅದನ್ನು ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಇಲ್ಲಿ ನಾನು ಬರೆದಿದ್ದೇನೆ. I feel that fighting the cheetah alone was very brave act. The child who did this is Priyashnu Joshi from Uttarakhand. He was 10-year-old when this happened. I think it was very brave because fighting alone with a cheetah is not an easy
ಟಾಸ್ಕ್. ನೋಡಿ ವಿದ್ಯಾರ್ಥಿಗಳೇ, ಇವುಗಳನ್ನು ನೀವೇನು ಮಾಡಿ ಬರೆದುಕೊಳ್ಳಿ. ಇನ್ನು C3 ಬಗ್ಗೆ ನೋಡೋಣ. ಐಡೆಂಟಿಫೈ ದ ಅಡ್ಜೆಕ್ಟಿವ್ಸ್ ಇನ್ ಪ್ಯಾರಾಗ್ರಾಫ್ ನಂಬರ್ 10. 10ನೇ ಪ್ಯಾರಾಗ್ರಾಫದಲ್ಲಿರುವಂಥ ವಿಶೇಷಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿ ಸೆವರಲ್, ಬೇರ್, ಲೈವ್, ಫೈಟ್ ಈ ಪದಗಳು ವಿಶೇಷಣ ಪದಗಳಾಗಿವೆ. ಯಾಕೆ ಅನ್ನೋದನ್ನು ಗ್ರಾಮರ್ ಕ್ಲಾಸ್ನಲ್ಲಿ ವಿವರವಾಗಿ ಹೇಳ್ತೇನೆ. ಈಗ ಇದನ್ನು ಏನು ಮಾಡಿ ಪ್ಯಾರಾವನ್ನು ಬರೆದುಕೊಂಡು ಮಾರ್ಕ್ ಮಾಡಿಬಿಡಿ ವಿದ್ಯಾರ್ಥಿಗಳೇ. ಇನ್ನು L1 ಬಗ್ಗೆ ವಿಚಾರ ಮಾಡೋಣ. ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ why you like to or don't like to do the following. ನೋಡಿ, ಕೆಳಗಿನ 5 ಚಟುವಟಿಕೆಗಳನ್ನು ಮಾಡಲು ನೀವು ಏಕೆ ಇಷ್ಟಪಡುತ್ತೀರಾ ಹಾಗೂ ಏಕೆ ಇಷ್ಟಪಡುವುದಿಲ್ಲ ಎಂದು ಸ್ನೇಹಿತರೊಂದಿಗೆ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ಅವರೊಂದು 5 ಆ್ಯಕ್ಟಿವಿಟಿಗಳನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ನೋಡಿ, ಫಸ್ಟ್ ಆ್ಯಕ್ಟಿವಿಟಿ ಏನಪ್ಪ, ಸ್ಪೀಕ್ ಬಿಫೋರ್ ದಿ ಹೋಲ್ ಸ್ಕೂಲ್ ಡ್ಯೂರಿಂಗ್ ದ ಅಸೆಂಬ್ಲಿ. ಶಾಲಾ ಪ್ರಾರ್ಥನಾ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಮಾತನಾಡುವುದು ಒಂದು ಆ್ಯಕ್ಟಿವಿಟಿ ಅಪ್ಪ ಇದು. ಐ ಲೈಕ್ ಟಾಕಿಂಗ್ ಟು ಆಲ್ ದಿ ಸ್ಟೂಡೆಂಟ್ಸ್ ಡ್ಯೂರಿಂಗ್ ಸ್ಕೂಲ್ ಪ್ರೇಯರ್ ಬಿಕಾಸ್ ಎವ್ರಿ ಒನ್ ವಿಲ್ ಪ್ರೇಸ್ ಮೀ ಆ್ಯಂಡ್ ಕ್ಲ್ಯಾಪ್. ಶಾಲಾ ಪ್ರಾರ್ಥನಾ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮುಂದೆ ನಾನು ಮಾತನಾಡಲು ಇಷ್ಟಪಡ್ತೇನೆ, ಏಕೆಂದರೆ ಎಲ್ಲರೂ ನನ್ನನ್ನು ಹೊಗಳುತ್ತಾರೆ ಹಾಗೂ ಚಪ್ಪಾಳೆ ತಟ್ತಾರೆ. ಇದನ್ನು ಕೂಡ ಯಾಕೆ ಇಷ್ಟಪಡುವುದಿಲ್ಲ ಅಂತಲೂ ಕೂಡ ಬರೀಬೋದು ವಿದ್ಯಾರ್ಥಿಗಳೇ. ಅಂದರೆ ಶಾಲಾ ಪ್ರಾರ್ಥನಾ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಮಾತನಾಡುವುದು ಎಂದರೆ ನನಗೆ ಇಷ್ಟ ಇಲ್ಲ, ಏಕೆಂದರೆ ಏನಾದರೂ ತಪ್ಪು ಮಾತನಾಡಿಬಿಟ್ಟೆ ಎಂದು ನನಗೆ ಭಯ ಆಗುತ್ತೆ, ಎಲ್ಲರೂ ನನ್ನನ್ನು ಗೇಲಿ ಮಾಡಬಹುದು ಅಂತ ಭಯ ಪಡ್ತೇನೆ. ಈ ರೀತಿಯೂ ಕೂಡ ಬರಿಬೋದು. ನೀವು ಪಾಸಿಟಿವ್ ಉತ್ತರವನ್ನು ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನು ಸೆಕೆಂಡ್ ಆ್ಯಕ್ಟಿವಿಟಿ ನೋಡೋಣ. ಟೇಕ್ ಆ್ಯನ್ ಇಂಜೆಕ್ಷನ್ ಫ್ರಮ್ ದ ಡಾಕ್ಟರ್ ವೆನ್ ಯು ಆರ್ ಇಲ್. ನೋಡಿ ವಿದ್ಯಾರ್ಥಿಗಳೇ, ನಿನಗೆ ಅನಾರೋಗ್ಯ ಉಂಟಾದಾಗ ವೈದ್ಯರ ಬಳಿ ಇಂಜೆಕ್ಷನ್ ತೆಗೆದುಕೋ. ನೋಡಿ, ಇದು ಭಾಳ ಕಷ್ಟಕರ ವಿಷಯ. ಐ ಆಮ್ ವೆರಿ ಫಾಂಡ್ ಆಫ್ ಟೇಕಿಂಗ್ ಇಂಜೆಕ್ಷನ್ ವಿತ್ ಎ ಡಾಕ್ಟರ್ ವೆನ್ ಐ ಆಮ್ ಸಿಕ್ ಬಿಕಾಸ್ ದಿ ಡಿಸೀಸ್ ಹೀಲ್ಸ್ ಕ್ವಿಕ್ಲಿ. ನನಗೆ ಅನಾರೋಗ್ಯ ಉಂಟಾದಾಗ ವೈದ್ಯರ ಬಳಿ ಇಂಜೆಕ್ಷನನ್ನು ತೆಗೆದುಕೊಳ್ಳುವುದು ಎಂದರೆ ನನಗೆ ತುಂಬ ಇಷ್ಟ, ಏಕೆಂದರೆ ರೋಗ ಬೇಗ ವಾಸಿ ಆಗ್ತದೆ. ನಿಮಗೆ ಇಷ್ಟನಾ ವಿದ್ಯಾರ್ಥಿಗಳೇ? ಅದನ್ನು ಕಮೆಂಟ್ನಲ್ಲಿ ತಿಳಿಸಿ ವಿದ್ಯಾರ್ಥಿಗಳೇ. ಇನ್ನು ಮೂರನೇ ಆ್ಯಕ್ಟಿವಿಟಿಯನ್ನು ನೋಡೋಣ. ಸ್ಟ್ಯಾಂಡ್ ಅಪ್ ಆ್ಯಂಡ್ ಟೆಲ್ ಯುವರ್ ಟೀಚರ್ ದ್ಯಾಟ್ ಯು ಹ್ಯಾವ್ ನಾಟ್ ಡನ್ ಯುವರ್ ಹೋಮ್ವರ್ಕ್. ಎದ್ದು ನಿಂತು ಮನೆಗೆಲಸವನ್ನು ಮಾಡಿಲ್ಲ ಎಂದು ಶಿಕ್ಷಕರಿಗೆ ತಿಳಿಸುವುದಪ್ಪ. ಐ ಲೈಕ್ ಟು ಸ್ಟ್ಯಾಂಡ್ ಅಪ್ ಆ್ಯಂಡ್ ಟೆಲ್ ದಿ ಟೀಚರ್ ದ್ಯಾಟ್ ಐ ಹ್ಯಾವಂಟ್ ಡನ್ ದಿ ಹೋಮ್ವರ್ಕ್ ಬಿಕಾಸ್ ಐ ಡೋಂಟ್ ಲೈಕ್ ಲೈ. ನೋಡಿ, ಎದ್ದು ನಿಂತು ಮನೆಗೆಲಸವನ್ನು ಮಾಡಿಲ್ಲ ಎಂದು ಶಿಕ್ಷಕರಿಗೆ ಹೇಳಲು ನಾನು ಇಷ್ಟಪಡ್ತೇನೆ, ಏಕೆಂದರೆ ನನಗೆ ಅದು ಸುಳ್ಳು ಹೇಳುವುದಂದರೆ ಇಷ್ಟವಿಲ್ಲ. ಒಂದು ವೇಳೆ ಎದ್ದು ನಿಂತು ಮನೆಗೆಲಸವನ್ನು ಮಾಡಿಲ್ಲ ಎಂದು ಶಿಕ್ಷಕರಿಗೆ ಹೇಳಲು ನಾನು ಇಷ್ಟಪಡುವುದಿಲ್ಲ, ಏಕೆಂದರೆ ಶಿಕ್ಷಕರು ಬಡಿಯುತ್ತಾರೆ ಎಂದು ಭಯಪಡುತ್ತೇನೆ. ಅಂದರೆ ಇಲ್ಲಿ ಏನು ತಿಳ್ಕೊ ವಿದ್ಯಾರ್ಥಿಗಳೇ, ನಕಾರಾತ್ಮಕ ಭಾವನೆಗಳನ್ನ ಬಿಡಬೇಕಾಗಿದೆ ವಿದ್ಯಾರ್ಥಿಗಳೇ ನಾವು. ಇನ್ನು ನಾಲ್ಕನೇ ಆ್ಯಕ್ಟಿವಿಟಿಯನ್ನು ನೋಡೋಣ. ಟೆಲ್ ಯುವರ್ ಪೇರೆಂಟ್ಸ್ ಟ್ರೂತ್ಫುಲಿ ದ್ಯಾಟ್ ಯು ಸ್ಪೆಂಟ್ ದಿ ₹25 ದೇ ಗೇವ್ ಫಾರ್ ವೆಜಿಟೇಬಲ್ಸ್ ಆನ್ ಬೈಯಿಂಗ್ ಆ್ಯನ್ ಐಸ್ ಕ್ರೀಮ್. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ತಂದೆಯವರು ತರಕಾರಿಗಳನ್ನು ತರಲು ನಿನಗೆ ₹25 ಕೊಟ್ಟಿರ್ತಾರೆ. ಐಸ್ ಕ್ರೀಮನ್ನು ತಿಂದಿದ್ದನ್ನು ಪ್ರಾಮಾಣಿಕವಾಗಿ ಹೇಳು. ಅದ್ರ ಬದಲಾಗಿ ನೀ ಏನು ಮಾಡಿರ್ತೀಯ? ಐಸ್ ಕ್ರೀಮನ್ನು ತಿಂದು ಬಿಟ್ಟಿರ್ತೀಯ. ನೀ ಹೇಳ್ತೀವೋ ಬಿಡ್ತೀವೋ ನೋಡೋಣ. ಐ ಹ್ಯಾಡ್ ಲೈಕ್ ಟು ಬಿ ಹಾನೆಸ್ಟ್ ದ್ಯಾಟ್ ಐ ಏಟ್ ಐಸ್ ಕ್ರೀಮ್ ಔಟ್ ಆಫ್ ದಿ ₹25 ಅವರ್ ಫಾದರ್ ಗೇವ್ ಅಸ್ ಟು ಬ್ರಿಂಗ್ ವೆಜಿಟೇಬಲ್ಸ್. ನಮ್ಮ ತಂದೆಯವರು ತರಕಾರಿಗಳನ್ನು ತರಲು ನೀಡಿದ ₹25 ಐಸ್ ಕ್ರೀಮ್ ತಿಂದಿದ್ದನ್ನು ನಾನು ಪ್ರಾಮಾಣಿಕವಾಗಿ ಹೇಳಲು ಮಾಡ್ತೇನೆ, ಇಷ್ಟಪಡ್ತೇನೆ, ಏಕೆಂದರೆ ಸುಳ್ಳು ಹೇಳುವುದಂದರೆ ತಪ್ಪು ವಿದ್ಯಾರ್ಥಿಗಳೇ. ಸತ್ಯವನ್ನೇ ನಾವು ಮಾತನಾಡಬೇಕು ವಿದ್ಯಾರ್ಥಿಗಳೇ. ಇನ್ನು 5ನೇ ಆ್ಯಕ್ಟಿವಿಟಿ ನೋಡೋಣ. ಆಸ್ಕ್ ಎ ಬಾಯ್ ಇನ್ ಕ್ಲಾಸ್ 5th ನಾಟ್ ಟು ಮೇಕ್ ಫನ್ ಆಫ್ ಯುವರ್ ಫ್ರೆಂಡ್. ನನ್ನ ಸ್ನೇಹಿತನೊಂದಿಗೆ ಗೇಲಿ ಮಾಡಬಾರದೆಂದು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೇಳಬೇಕು. ಅಂದರೆ ಯಾರೋ ಆದರೂ ಒಬ್ಬರು ನಿಮ್ಮ ಸ್ನೇಹಿತರನ್ನ ಗೇಲಿ ಮಾಡ್ತಿರ್ತಾರೆ, ಅವ್ರಿಗೆ ನೀವೇನು ಹೇಳಬೇಕು? ಗೇಲಿ ಮಾಡಬಾರದು ಅಂತ ಹೇಳಬೇಕು. ಐ ಬ್ರೇವ್ಲಿ ಟೆಲ್ ಎ 5th ಕ್ಲಾಸ್ ಸ್ಟೂಡೆಂಟ್ ನಾಟ್ ಟು ಮಾಕ್ ವಿತ್ ಮೈ ಫ್ರೆಂಡ್ ಬಿಕಾಸ್ ಹೀ ಈಸ್ ಮೈ ಫೇವರೇಟ್ ಫ್ರೆಂಡ್.
ನನ್ನ ಸ್ನೇಹಿತರೊಂದಿಗೆ ಗೇಲಿ ಮಾಡಬಾರದೆಂದು 5ನೇ ತರಗತಿ ವಿದ್ಯಾರ್ಥಿಗೆ ಧೈರ್ಯವಾಗಿ ಹೇಳ್ತಾನೆ, ಏಕೆಂದರೆ ಅವನು ನನ್ನ ಅತ್ಯುತ್ತಮ ಗೆಳೆಯ. ವಿದ್ಯಾರ್ಥಿಗಳೇ, ಇಲ್ಲಿ 5 ಆಕ್ಟಿವಿಟಿಗಳಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿದ್ದೇನು ವಿದ್ಯಾರ್ಥಿಗಳೇ, ನಾವು ಸರಿಯಾದದ್ದನ್ನು ಆಯ್ಕೆ ಮಾಡಬೇಕು, ಅದನ್ನು ಧೈರ್ಯದಿಂದ ಮಾಡಬೇಕು ಎಂಬುದೇ ಈ 5 ಆಕ್ಟಿವಿಟಿಗಳ ಉದ್ದೇಶ ವಿದ್ಯಾರ್ಥಿಗಳೇ. ಇನ್ನು L2 ನೋಡೋಣ. ಅಂಡರ್ಲೈನ್ ದಿ ನೌನ್ ಇನ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್. ನೋಡಿ, ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ, ಅದನ್ನು ಪೂರ್ಣವಾಗಿ ಬರೆದುಕೊಂಡು ಬಿಡಿ. ಆಮೇಲೆ ಇಲ್ಲಿ ನಾನು ಮಾರ್ಕ್ ಮಾಡಿದ ಹಾಗೆ ನೀವು ಕೂಡ ಮಾರ್ಕ್ ಮಾಡಿಕೊಳ್ಳಿ. ಇಂಡಿಯನ್ ಮ್ಯೂಸಿಕ್, ರಾಗ ತಾಳ, ರಾಗ ಮೆಲೋಡಿಕ್, ತಾಳ ರಿದಮಿಕ್, ರಾಗ ತಾಳ ಇಂಡಿಯಾ, ಕ್ಲಾಸಿಕಲ್ ಮ್ಯೂಸಿಕ್ ನಾರ್ತ್ ಇಂಡಿಯನ್, ಹಿಂದೂಸ್ತಾನಿ ಸಂಗೀತ ಸೌತ್ ಇಂಡಿಯನ್, ಕರ್ನಾಟಕ ಮ್ಯೂಸಿಕ್. ಈ ಎಲ್ಲ ಪದಗಳನ್ನು ಏನು ಮಾಡಿಕೊಳ್ಳಬೇಕು, ನೀವು ಮಾರ್ಕ್ ಮಾಡಬೇಕು ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ಪಾಠದ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ. ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ನೆಚ್ಚಿನ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು ವಿದ್ಯಾರ್ಥಿಗಳೇ.